ರೀಲ್ಸ್ ಮಾಡಕಂತೀವಿ ಅಷ್ಟೇ. ಎಲ್ಲ ಗಾಯ್ಸ್, ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನಾವು ಯಾಕೆ ಬ್ಲೇಸರ್ ಹಾಕೊಂಡಿದ್ದೀವಿ ಅಂದರೆ, ನಮ್ಮ ಮಾನ್ಯ ಜಿಲ್ಲಾ ನ್ಯಾಯಾಧೀಶರು ಮತ್ತು ಇನ್ನಿತರ ನ್ಯಾಯಾಧೀಶರು ವಿಶ್ವ ಪರಿಸರ ದಿನ ಇವತ್ತು ಆಚರಣೆ ಮಾಡ್ತಿದ್ದೀವಿ. ಹಾಗೂ ಕಾನೂನು ಜಾಗೃತಿಯಾಗಿ ಆನೆಗುಂದಿಯಲ್ಲಿ ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದೀವಿ. ನಮ್ಮ ಕಾಲೇಜ್ ವತಿಯಿಂದ ನಾವು ಯೂನಿಫಾರ್ಮ್ ಹಾಕ್ಕೊಂಡು ಶಿಸ್ತಾಗಿ ಶಿಸ್ತು ಪಾಲನೆ ಮಾಡಬೇಕು ಅಂಥೇಳಿ ಮುಂದಿನ ಬ್ಲಾಗದಲ್ಲಿ ಸಿಗ್ತೀವಿ. ಕಾಲೇಜ್ ಕಡೆಯಿಂದ ಕಾಂಕ್ರೀಟ್ ಉಪ್ಪಿಟ್ಟು ನಮಗೆ ಹಾಕ್ಸಿದ್ದಾರೆ. ಕಾಲೇಜ್ ಕಡೆಯಿಂದ ಕ್ಯಾಂಟೀನಲ್ಲಿ ನಾಷ್ಟ ಉಪ್ಪಿಟ್ಟು ಮುಗಿಸ್ಕೊಂಡು ಆನೆಗುಂದಿ ಕಡೆಗೆ ಹೊರಟ್ವಿ. ಬೈಕಲ್ಲಿ ಹೋಗ್ತಾ ನಮ್ಮ ಹುಡುಗರು ಎಷ್ಟು ಕ್ರೇಜಿನೆಸ್ ಆಗಿ ಬರ್ತಿದ್ದಾರೆ ನೋಡಿ, ಸೂಪರ್. ನಾವು ಇಂದಿನ ದಿನ ಕಾನೂನು ವಿದ್ಯಾರ್ಥಿಗಳಾಗಿ ಸಣ್ಣ ಪುಟ್ಟ ಹಳ್ಳಿಗಳಲ್ಲಿ ಕಾನೂನು ಜಾಗೃತಿ ಮೂಡಿಸಿ ಮತ್ತು ಮರಗಳನ್ನು ನೆಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಬೇಕೆಂದು. ಅಣ್ಣ, ಈ ಕಾರ್ಯಕ್ರಮ ಮಾಡೋದ್ರಿಂದ ನಿಮ್ಗೆ ಏನು ಅನಿಸಿತ್ತು? ಖುಷಿ ತರುವಂಥ ವಿಷಯ ಇದು. ಯಾಕಂದರೆ ಈ ಟೈಮಲ್ಲಿ ರೀಲ್ಸ್ ಮಾಡಕಂತೀವಿ ಅಷ್ಟೇ. ಸಮಯ ಒಂದು ಅದ್ಭುತ ಸಮಯ ಅಂತಾನೆ ಹೇಳ್ಬೋದು. ಅಂತೇಳಿ ನನ್ನ 2 ಮಾತನ್ನ ಮುಗಿಸ್ತೀನಿ. ಪದೇ ಹೇಳೋದು ನಮ್ಮ ಮುಟ್ಟಾಳ್ತಾನ. ಪ್ರೋಗ್ರಾಮ್ ಮಾಡಿದ್ದಕ್ಕೆ ನಿಮಗೆ ಏನು ಅನಿಸಿತ್ತು? ಒಳ್ಳೆಯದು. ಇವತ್ತು ಪರಿಸರ ದಿನಾಚರಣೆ ಅಷ್ಟೇ, ಎಲ್ಲರಿಗೂ ಶುಭಾಶಯಗಳು. ನೀವು ಗಿಡ ನೆಟ್ರೆ ಬಸವರಾಜ್ ಸಿದ್ದಾಪುರ? ನಾವು ಲೇಟಾಗಿ ಬಂದಿವಿ, ಆದಷ್ಟು ನಡೀತೈತೆ. ಲೇಟಾಗಿ ಬಂದರೆ ನೀವು ಕಾನೂನು ಅಭ್ಯರ್ಥಿ ಅಲ್ಲ. ಅಂದರೆ ಫಂಕ್ಷನ್ ಮಾತ್ರ ಸಖತ್ತಾಗಿ ಆಯಿತು, ಆದರೆ ಇನ್ನೂ ಊಟಕ್ಕೆ ಹಾಕಿರಲ್ಲ, ಅದೇ ನಮಗೆ ಭಾಳ ಬೇಜಾರು. ಈ ಮಾತಿಗೆ ನಾವು ಈ ಸದ್ಯಕ್ಕೆ ಅದರಲ್ಲಿ ಸರಿ ಇನ್ಫಾರ್ಮ್ ಕೊಡ್ತೀವಿ. ನನ್ನ ಫ್ರೆಂಡ್ ಊಟ ಅಂತ ಹೇಳಿದ ಕೂಡಲೇ ಊಟದ ಅರೇಂಜ್ ಆಯಿತು. ನಾವು ನಮ್ಮ ಟೀಮು ಊಟ ಮಾಡಿದ್ವಿ. ಮತ್ತು ಊಟ ಮಾಡಿದ ಕೂಡಲೇ ನಮ್ಮ ಟೀಮ್ ಒಂದು ಚರ್ಚೆಯಲ್ಲಿತ್ತು. ಅದರಲ್ಲಿ ನಾನೊಂದು ಹಿಂಟ್ ಕೊಡ್ತೀನಿ ನೋಡಿ. ಈಗ ಅಲ್ಲಿ ಆ ಹುಡುಗ ಚಾ ಕುಡ್ದಲ್ಲ ಲೂಸ್ ಮೆಷನ್ ಆಗ್ಬಿಡುತ್ತಂತ. ಫಂಕ್ಷನ್ ಮುಗಿಸ್ಕೊಂಡು ನನ್ನ ಫ್ರೆಂಡ್ಸ್ ಸೋಡಾ ಕುಡಿಯೋಮಂತ ಹೇಳಿದರು. ಇಲ್ಲಿ ಸಂಗಾಪುರದಲ್ಲಿ ಸೋಡಾ ಸ್ಪಾಟ್ ಫೇಮಸ್. ಹಾಗಾಗಿ ಡಾಗಿನ ಮಾತಾಡಿಸಿ ಸೋಡಾ ಕುಡ್ಕೊಂಡು ಮನೆ ಕಡೆ ಹೊರಟ್ವಿ. ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಆಗಿ. ಶುಭ ದಿನ.